ಇದು? ಅನಾಹುತ ನಡೆಯುತ್ತೇನೋ ಭಯದಲ್ಲಿ ನೋವಲ್ಲಿ ನಿನ್ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡ್ ಬಂದು ತಾತನ್ಗೆ ಈ ವಿಷಯ ಹೇಳಕ್ಕೆ ಆಗ್ಲಿಲ್ಲ. ನಿನ್ ರಥ ಜರುಗದೆ ಇರೋದಕ್ಕೆ ನಾನೇ ಕಾರಣ ಆದ್ರೆ ಯಾರ್ದು ರಕ್ತ ನೋಡೋ ಬದಲು ನನ್ನೇ ನಿನ್ ಚಕ್ರ ತಡೆ ತಗೋ ತಾಯಿ, ಕರ್ಕೋ. ಏನಿದು? ನನಗೆ ಕಂಡಿದ್ದು ಏನೂ ನಡೀತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಯಾರನ್ನು ಕಾಪಾಡ್ಲಿ? ಅಮ್ಮ, ನೀನು ನನಗೆ ದಾರಿ ತೋರಿಸ್ಬೇಕು. ನೀನು ಈ ಅನಾಹುತದಿಂದ ಕಾಪಾಡಬೇಕು ತಾಯಿ, ಕಾಪಾಡಮ್ಮ. ತಗೋ, ಮಗನ ಹತ್ರ ಸಾಲ್ದು. ಕೂಸಲ್ಲೇ ಇದ್ದಿದ್ರೆ ಅನಾಹುತ ಆಗೋಗ್ತಾ ಇತ್ತು. ಈ ಅನಿಷ್ಟದವಳು ಉತ್ಸವದಲ್ಲಿ ಅನಾಹುತ ನಡೆಯುತ್ತೆ ಅಂತ ಹೇಳಿ 5 ನಿಮಿಷನೂ ಆಗಿರ್ಲಿಲ್ಲ. ನಿನ್ ಮಗ ಅನ್ಯಾಯವಾಗಿ ಹೋಗ್ಬಿಡ್ತಾ ಇದ್ದ. ಬಂದೇನಮ್ಮ? ವಯಸ್ಸಿಗೆ ಬಂದ ಮಗಳನ್ನ ಮನೆಯಲ್ಲೇ ಇಟ್ಕೊಳ್ದೆ ಊರಿಗೆ ಬಿಟ್ರೆ ಹೀಗೆ ಆಗೋದು. ನಿನ್ ಮಗಳ ಕೆನ್ನೆ ಊದ್ಕೊಂಡಿದೆ ನೋಡು. ಏನ್ ಮಾಡುದ್ಲಮ್ಮ? ಏನ್ ಮಾಡ್ಬೇಕು ಅಂದ್ಕೊತಾಳೋ ಅದನ್ನೇ ಮಾಡ್ತಾಳಲ್ಲ. ಊರ್ ಜಾತ್ರೆಯಲ್ಲಿ ಅನಾಹುತ ಅಂತ ಬಾಯ್ ಬಡ್ಕೊಂಡ್ಲು. ಅದ್ಯಾವ್ ಬಾಯಲ್ಲಿ ಹೇಳಿದ್ಲು, ಹಾಗೆ ಹೇಳಿದ ತಕ್ಷಣ ಅದೇ ಆಗೋಯ್ತು ನೋಡು. ಅಲ್ಲ, ಇವಳು ಬಾಯ್ ಬಿಟ್ರೆ ಬರೀ ರಕ್ತ, ಅಪಾಯ, ಅನಿಷ್ಟನೇ ಮಾತಾಡ್ತಿರ್ತಾಳೆ. ಅವಳನ್ ಹೇಗೂ ಬೈತಾರೆ. ಅವಳನ್ ಹೆತ್ತ ತಪ್ಪಿಗೆ ನೀನು ಬಯಸ್ಕೊಳ್ಬೇಡ. ನಮ್ಮಮ್ಮನ್ಗೆ ಯಾಕಂತಾರೆ ಹೇಳಿ? ಅಂದೆ ರಥದಲ್ಲಿರೋ ಅಮ್ಮನವ್ರನ್ನ ಕೆಳಗಿಳಿಸಿ ನಿಮ್ಮಮ್ಮನ್ಗೆ ಕುಂಕುಮ ಇಟ್ಟು ಮಹಾನ್ ಸಾಧಕಿ ಶ್ಯಾಮಲಾದೇವಿ ಅಂತ ಊರ್ನಲ್ಲಿರೋರ್ನೆಲ್ಲ ಕರೆಸಿ ಜೈಕಾರ ಹಾಕಿಸ್ಬೇಕಾ ಹೇಗೆ? ಹಂಗಲ್ಲ ಪಾಪು. ನೀನ್ ಸುಮ್ನೆ ಇರು. ನೀನಷ್ಟು ಮೆತ್ತಿಗೆ ಹೇಳಿದ್ರೆ ಅವಳಿಗೆಲ್ ಕೇಳುತ್ತೆ? ಜೋರಾಗಿ ಹೇಳು, ಆಗ್ಲೂ ಕೇಳಿಸ್ತಾ ಇದ್ರೆ ಹಲ್ಲುದ್ರೋಗ್ ಬಾರ್ಸು. ನೋಡ್ತಾಯಿ, ನಾಳೆ ನಮ್ ಹುಡುಗಿಗೆ ಮದ್ವೆ ಶಾಸ್ತ್ರ ಇದೆ. ಬಾಲ್ಯದ ಗೆಳತಿ ಅಂತ ಕುಣ್ಕೊಂಡ್ ನಮ್ಮ ಮನೆಗ್ ಬಂದ್ಬಿಡ್ಬೇಡ. ಹಾಸು ಜಮಖಾನ ಹಾರ್ ಹೋಗುತ್ತೋ, ಹಸಿರು ಚಪ್ರನೆ ಹಾರ್ ಹೋಗುತ್ತೋ ಯಾರಿಗ್ ಗೊತ್ತು? ನಿನ್ನ ಪಾದ ಸೋಕದೆ ಇದ್ರೆ ನನ್ ಮಗಳ ಪಾದಕ್ಕೆ ಮದ್ರಂಗಿ ಬೀಳುತ್ತೆ. ಏಯ್, ನಿನ್ನಡಿ, ನೀನ್ ಮಾತ್ರ ಬರ್ಬೇಡ.